ನಮಸ್ಕಾರ. ಈ ದಿನ ಮೈಸೂರು ವಕೀಲರ ಸಂಘದಲ್ಲಿ ವಕೀಲರಿಗೆ ಇರುವಂತಹ ವಿವಿಧೋದ್ದೇಶ ಸಹಕಾರ ಸಂಘಗಳ ಚುನಾವಣೆ 5 ವರ್ಷಕ್ಕೊಮ್ಮೆ ಬರುತ್ತಿದ್ದು, ಅದೇ ರೀತಿಯಾಗಿ ಇವತ್ತು ಸುಮಾರು 923 ವೋಟ್ಗಳಿದೆ. ಆ ವೋಟಿನಲ್ಲಿ ಇವತ್ತು ಈಗಾಗಲೇ ಸುಮಾರು 790 ವೋಟ್ಗಳು, ಅಂದರೆ ಸುಮಾರು 80% ವೋಟ್ಗಳು ನಡೆದಿದೆ. ಇನ್ನೂ ಕೂಡ 35 ನಿಮಿಷಗಳು ಬಾಕಿ ಇದೆ. ಒಂದು 800-850 ವೋಟ್ ಕ್ರಾಸ್ ಆಗುವಂತ ಒಂದು ಸನ್ನಿವೇಶ ಇದೆ. ಏನು ಅಂದ್ರೆ ಈ ಒಂದು ವಿವಿಧೋದ್ದೇಶ ಸಹಕಾರ ಸಂಘ ಏನಿದೆ, ಇದು ಮೈಸೂರು ವಕೀಲರ ಸಂಘದ ವಕೀಲರುಗಳಿಗೆ ಮತ್ತೆ ಹೊರಗಡೆಯಿಂದ ಬರುವಂತ ವಕೀಲರುಗಳಿಗೆ ಇದು ಒಂದು ಅನುಕೂಲ ಆಗಿದೆ. ಈ ಒಂದು ವಿವಿಧೋದ್ದೇಶ ಸಹಕಾರ ಸಂಘದಲ್ಲಿ ವಕೀಲರಿಗೆ ಲೋನ್ ಕೊಡುವಂತಹ ಕೆಲಸ, ಮತ್ತೆ ಪಿಗ್ಮಿಯನ್ನು ಕಲೆಕ್ಟ್ ಮಾಡುವಂತ ಕೆಲಸ, ಮತ್ತೆ ವಕೀಲರಿಗೆ ಬೇಕಾಗಿರುವಂತ ಸ್ಟೇಷನರಿಗಳು, ಬ್ಲ್ಯಾಕ್ ಕೋಟ್ಗಳು, ಮತ್ತೆ ವೈಟ್ ಶರ್ಟ್ಗಳು, ಇನ್ನು ಹಲವಾರು ರೀತಿಯ ವಕೀಲರ ಏನು ಸಲಕರಣೆಗಳಿದೆ ಅದನ್ನೆಲ್ಲ ಒದಗಿಸುವಂತ ಒಂದು ಕೆಲಸವನ್ನ ನಮ್ಮ ಈ ವಿವಿಧೋದ್ದೇಶ ಸಹಕಾರ ಸಂಘ ಮಾಡ್ತಾ ಇದೆ. ಅದರ ಜೊತೆಯಲ್ಲಿ ಕಷ್ಟದಲ್ಲಿರುವ ಅಂತಹ ವಕೀಲರಿಗೆ ಲೋನ್ ಕೊಡುವಂತ ಒಂದು ಕೆಲಸವನ್ನು ಕೂಡ ಈ ಒಂದು ಸಂಘ ಮಾಡ್ತಾ ಇದೆ. ಆದ್ದರಿಂದ ಮತ್ತೆ ಅದರ ಜೊತೆಯಲ್ಲಿ ಈ ಸ್ಟಾಂಪ್ ವ್ಯವಸ್ಥೆನೂ ಕೂಡ ಇದೆ, ಇನ್ಶೂರೆನ್ಸ್ ವ್ಯವಸ್ಥೆ ಇದೆ, ಹಲವಾರು ವ್ಯವಸ್ಥೆಗಳು ಈ ಒಂದು ಸಹಕಾರ ಸಂಘದಲ್ಲಿದೆ. ಇವತ್ತು 5 ವರ್ಷಕ್ಕೊಮ್ಮೆ ನಡೆಯುವಂತಹ ಚುನಾವಣೆ. ಇದರಲ್ಲಿ ಇವತ್ತು ಒಟ್ಟು 30 ಜನ ಸ್ಪರ್ಧಿಗಳಿದ್ದಾರೆ. ಅದರಲ್ಲಿ ಒಂದು ಈಗಾಗಲೇ ಆಯ್ಕೆ ಆಗಿದೆ. ಇನ್ನು 12 ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಬೇಕಾಗಿದೆ. ಅದರಲ್ಲಿ ಜನರಲ್ 7 ಅಭ್ಯರ್ಥಿಗಳನ್ನ, ಮತ್ತೆ SC ಇಲ್ಲಿ 1, ST 1, ಮತ್ತೆ BCML 1, 2 ಮಹಿಳೆಯರು, ಅಂದ್ರೆ ಒಟ್ಟು 12 ಅಭ್ಯರ್ಥಿಗಳನ್ನ ಈ ದಿನ ಆಯ್ಕೆ ಮಾಡಬೇಕಾಗಿದೆ. ಆ 12 ಜನರ ಮತ್ತು ಈಗಾಗಲೇ ಆಯ್ಕೆ ಆಗಿರುವಂತಹ ಒಬ್ಬ ವ್ಯಕ್ತಿ, ಒಟ್ಟು 13 ಜನದಲ್ಲಿ ಮುಂದಿನ ದಿನಗಳಲ್ಲಿ ಅಧ್ಯಕ್ಷ ಮತ್ತೆ ಉಪಾಧ್ಯಕ್ಷ ಈ ರೀತಿಯಾಗಿ ಆಯ್ಕೆ ಮಾಡಿ ಈ ಒಂದು ಸೊಸೈಟಿಯ ಕೆಲಸವನ್ನ ಮುಂದುವರಿಸಿಕೊಂಡು ಹೋಗ್ತಾರೆ. ಇವತ್ತು ಬೆಳಿಗ್ಗೆಯಿಂದ ಇಲ್ಲಿಯವರೆಗೆ ಯಾವುದೇ ರೀತಿಯ ಒಂದು ಸಣ್ಣ ಅಹಿತಕರ ಘಟನೆ ನಡೆದಿದೆ. ಸುಲಲಿತವಾಗಿ ಚುನಾವಣೆ ನಡ್ಕೊ ಬಂದಿದೆ. ಈ ಚುನಾವಣೆಗೆ ಸಹಕರಿಸಿರುವಂತಹ ಮೈಸೂರು ವಕೀಲರ ಸಂಘದ ಎಲ್ಲ ವಕೀಲರುಗಳಿಗೂ, ಮತ್ತೆ ಈ ಚುನಾವಣೆಯನ್ನು ನಡೆಸ್ತಾ ಇರುವಂತಹ ARCS ನ ಎಲ್ಲ ಸಿಬ್ಬಂದಿ ವರ್ಗದವರಿಗೂ, ಮತ್ತೆ ಈ ಒಂದು ಚುನಾವಣೆಗೆ ರಕ್ಷಣೆ ನೀಡುತ್ತಿರುವಂತಹ ಮೈಸೂರಿನ ಲಕ್ಷ್ಮೀಪುರಂ ಪೊಲೀಸ್ ಠಾಣೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಕೂಡ ಮೈಸೂರು ವಕೀಲರ ಸಂಘದ ಕಮಿಟಿಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಎಲ್ಲ ಏನೀಗ ಅಭ್ಯರ್ಥಿಗಳಿದ್ದಾರೆ, ಚುನಾವಣೆ ಅಂದ್ರೆ ಸೋಲು ಗೆಲುವು ಇದ್ದೇ ಇರುತ್ತೆ. ಇಲ್ಲಿ ಇರುವಂತವರು ಎಲ್ಲ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು ಚುನಾವಣೆ ನಿಂತಿರೋರು. ಮತ್ತೆ ಇವತ್ತೇನು ರಿಸಲ್ಟ್ ಬಂದ ತಕ್ಷಣ ನಾಳೆಯಿಂದ ಪ್ರತಿಯೊಬ್ಬರು ಕೂಡ ನಮ್ಮ ಮುಖಗಳನ್ನ ನೋಡ್ಕೊಂಡು ವಿಶ್ ಮಾಡ್ಕೊಂಡು ನಾವು ಕೆಲಸ ಮಾಡ್ತೀವಿ. ಚುನಾವಣೆ ದಿನ ಮಾತ್ರ ಸ್ಪರ್ಧಿಯಾಗಿ ಮಾತ್ರ ಕೆಲಸ ಮಾಡ್ತೀವಿ. ನಾಳೆಯಿಂದ ನಾವೆಲ್ಲರೂ ಒಗ್ಗಟ್ಟಿನಿಂದ ಇರ್ತೀವಿ ಅಂತ ಹೇಳ್ತಾ, ಇವತ್ತೇನು ಈ ಒಂದು ಚುನಾವಣೆಯಲ್ಲಿ ನಿಂತಿದ್ದಾರೆ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ಗೆಲುವನ್ನ ಗೆದ್ದವರು ಖುಷಿಪಡಿ, ಸೋತವರು ಕೂಡ ಅದನ್ನ ಒಳ್ಳೆ ರೀತಿಯಲ್ಲಿ ಸ್ವೀಕರಿಸಿ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಒಳ್ಳೇದಾಗ್ಲಿ ಅಂತ ನಾನು ಈ ಮೂಲಕ ಆಶಿಸ್ತಾ ಇದ್ದೀನಿ. ಇಲ್ಲ, ಇದು ನಮ್ಮ ಅಸೋಸಿಯೇಷನ್ ವಕೀಲ ಸಂಘಕ್ಕೆ ಸಂಬಂಧಪಟ್ಟಿದ್ದು. ವಕೀಲರ ಸಂಘದಲ್ಲಿ ಮೆಂಬರ್ಗಳ ಶೇರ್ ಕಟ್ಟಿ ಮೆಂಬರ್ಗಳಾಗಿರ್ತೀವಿ. ಆ ಒಂದು ಮೆಂಬರ್ ಏನು ಶೇರ್ ಇರುತ್ತೆ ಆ ಅಮೌಂಟ್ ಅನ್ನ ಟರ್ನ್ ಓವರ್ ಮಾಡಿ ಮತ್ತೆ ಪಿಗ್ಮಿ ಕಲೆಕ್ಟ್ ಮಾಡ್ತೀವಿ. ಪಿಗ್ಮಿ ಕಲೆಕ್ಟ್ ಮಾಡಿ ಅದರಲ್ಲಿ ಬಂದಂತ ಹಣದಲ್ಲಿ ವಕೀಲರಿಗೆ ಲೋನ್ ಕೊಡುವಂತ ಒಂದು ಕೆಲಸವನ್ನ ಮಾಡುತ್ತೆ. ಸುಮಾರು ಎಷ್ಟು ವೋಟರ್ಸ್ ಇದ್ದಾರೆ? ಇವತ್ತು 923 ವೋಟರ್ಸ್ ಇದ್ದಾರೆ. ಮೆಂಬರ್ಶಿಪ್ ಜಾಸ್ತಿ ಇದೆ, 2000 ಜನ ಮೆಂಬರ್ಶಿಪ್ ಇದ್ದಾರೆ. ಬಟ್ 5 ವರ್ಷಗಳಲ್ಲಿ ಯಾರು 3 ಸಾರ್ವಜನಿಕ ಸಭೆಗಳಲ್ಲಿ, ಅಂದ್ರೆ ಜನರಲ್ ಬಾಡಿ ಮೀಟಿಂಗ್ ಅಲ್ಲಿ 3 ಸಭೆಗೆ ಹಾಜರಾಗಿ ಸಹಿ ಹಾಕಿರ್ತಾರೆ, ಅವರು ಈ ಚುನಾವಣೆಗೆ ವೋಟಿಂಗ್ ಮಾಡಲು ಅವ್ರಿಗೆ ಅಧಿಕಾರ ಇರುತ್ತೆ. ಸುಮಾರು ಎಷ್ಟು ಬೂತ್ಗಳಿದೆ ಸರ್ ವೋಟಿಂಗ್? ಸುಮಾರು 6 ಬೂತ್ಗಳು ಮಾಡಿದ್ದಾರೆ. ಈಗ ನಿಮ್ಮ ಅಧ್ಯಕ್ಷರು ಯಾರು ಆಗ್ತಾರೆ ಅನ್ನೋದು ಇಲ್ಲ ಸರ್, ಅದನ್ನ ಹೇಳಕ್ಕಾಗಲ್ಲ. ಯಾಕೆಂದ್ರೆ 13 ಜನದಲ್ಲಿ ಒಂದು 7+6 ಒಂದು ಡಿವೈಡ್ ಮಾಡ್ಕೊಂಡು ಅದನ್ನ 7 ಜನ ಯಾರು ಆಗ್ತಾರೆ ಅದನ್ನ ಇದು ಮಾಡ್ತಾರೆ. ಎಲ್ಲರೂ ವಕೀಲರು ಆಗೋದ್ರಿಂದ ಯಾರು ಅಧ್ಯಕ್ಷರಾಗ್ತಾರೆ ಯಾರು ಉಪಾಧ್ಯಕ್ಷರು ಅಂತ ಹೇಳಕ್ ಬರಾಗಲ್ಲ. ಎಲ್ಲರೂ ಒಂದು ಕೋಆರ್ಡಿನೇಷನ್ ಮಾಡ್ಕೊಂಡು ಅಧ್ಯಕ್ಷ ಉಪಾಧ್ಯಕ್ಷನ ಆಯ್ಕೆ ಮಾಡ್ಕೊತಾರೆ. ಉಮೇಶ್ ಕಾರ್ಯದರ್ಶಿ, ಮೈಸೂರು ವಕೀಲರ ಸಂಘ, ಮೈಸೂರು.